ಇವತ್ತು ಹಸಿ ಕಡಲೆ ಬಾತ್ ಮಾಡ್ತಿದ್ದೀನಿ. ಬೇವಿ ಆಲೂಗಡ್ಡೆಯನ್ನು ಹಾಕಿಬಿಟ್ಟು ತುಂಬ ಸಿಂಪಲ್. ಹಸಿ ಕಡಲೆ ಸೀಸನ್ ಇದ್ದಾಗ ಇದನ್ನು ಮಾಡ್ಕೊಳ್ಳಿ. ಹಸಿ ಕಡಲೆ ಇಲ್ಲ ಅಂದರೆ ನೀವು ಒಣ ಕಡಲೆನೂ ಕೂಡ ನೆನೆಸ್ಬಿಟ್ಟು ಮಾಡ್ಕೋಬೋದು. ನೋಡಿ, ಫಸ್ಟ್ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರಿಗೆ ಸ್ವಲ್ಪ ಇಲ್ಲಿ ಎಣ್ಣೆನ ಹಾಕಿಬಿಟ್ಟು ಮಸಾಲೆ ಐಟಮ್ಗಳನ್ನು ಹಾಕಿ, ಮತ್ತು ಚಕ್ಕೆ, ಲವಂಗ, ಮೆಂತಿ ಯಾವ ಇದೆ ಎಲ್ಲನೂ ಹಾಕ್ಕೊಳ್ಳಿ. ನಂತರ ಒಂದು ಸ್ವಲ್ಪ ನಾನು ಈರುಳ್ಳಿನ ಹಾಕ್ತಾಯಿದ್ದೀನಿ. ಪ್ಲೇಟ್ ಕೂಡ ಅದರಲ್ಲೇ ಬಿದ್ದೋಗ್ಬಿಡ್ತು ಗಡಿಬಿಡಿಯಲ್ಲಿ. ನೋಡಿ, ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಜೊತೆಯಲ್ಲಿ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಜೊತೆಗೆ ಹಾಕ್ತಾಯಿದ್ದೀನಿ. ನೋಡಿ, ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗ್ತಿದೆ. 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಘಮ ಘಮ ಅಂತ ಪರಿಮಳ ಬಂದಮೇಲೆ ಸಣ್ಣದಾಗಿ ಹೆಚ್ಚಿರುವಂಥ ಟೊಮೆಟೊ ಕೂಡ ಎಲ್ಲ ಹಾಕ್ತಾಯಿದ್ದೀನಿ. ನೋಡಿ, ಟೊಮೆಟೊ ಕೂಡ ಸ್ವಲ್ಪ ಮೆತ್ತಗಾಗಬೇಕು, ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಬೇಕು. ನೀವಿಲ್ಲಿ ಕಡಲೆ ಬೇಡ ಅಂದರೆ ನೀವು ಬೇರೆ ಒಂದು ತರಕಾರಿಗಳನ್ನು ಹಾಕೋಬೋದು, ಅಂದರೆ ಬೇರೆ ವೆಜಿಟೇಬಲ್ ಪಲಾವ್ ಆಗುತ್ತೆ. ಬಟ್ ಈ ರೀತಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ನಂತರ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಖಾರದ ಪುಡಿ, ಹಾಗೆ ಸ್ವಲ್ಪ ಗರಂ ಮಸಾಲ ಇಷ್ಟನ್ನು ಹಾಕಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಕಾದರೆ ನೀವಿಲ್ಲಿ ಬೇರೆ ತರಕಾರಿ ಹೇಳಿದ್ನಲ್ಲ, ಅದು ಬೇಕಾದರೆ ಹಾಕೋಬೋದು. ನಾನು ಸ್ವಲ್ಪ ರುಚಿಯಲ್ಲಿ ಹುಳಿ ಮೊಸರನ್ನ ಹಾಕ್ತಾಯಿದ್ದೀನಿ. 1 ಚಮಚದಷ್ಟು ಹಾಕಿದ್ದೀನಿ, ಜಾಸ್ತಿ ಬೇಡ. ನೋಡಿ, ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊಸರು ಹಾಕುವಾಗ ಸ್ವಲ್ಪ ಗ್ಯಾಸ್ನ ಲೋ ಮಾಡ್ಕೊಂಡು ಹಾಕಿ, ನಂತರ ಸಣ್ಣದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು, ನಂತರ ನಾನು ಹೇಳಿದ್ನಲ್ಲ ಬೇಬಿ ಆಲೂಗಡ್ಡೆ ಅಂತ, ಸಣ್ಣ ಆಲೂಗಡ್ಡೆ ಹಾಗೂ ಹಸಿ ಬಟಾಣಿ. ನೋಡಿ, ಇದನ್ನು ಹಾಕ್ತಾಯಿದ್ದೀನಿ. ಈ ಆಲೂಗಡ್ಡೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ದೊಡ್ಡ ಆಲೂಗಡ್ಡೆಗಿಂತ ಇದು ಸ್ವಲ್ಪ ಸ್ವೀಟ್ ಆಗಿರುತ್ತೆ, ಬೇಬಿ ಆಲೂಗಡ್ಡೆ. ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಖಾರ ಜಾಸ್ತಿ ಬೇಕು ಅನ್ನೋರು ಹಾಕೋಬೋದು ಜಾಸ್ತಿಯಾಗಿ. ನಂತರ ಈ ಗ್ಲಾಸಲ್ಲಿ 1 ಗ್ಲಾಸಷ್ಟು ಅಕ್ಕಿನ ನಾನು ಚೆನ್ನಾಗಿ ತೊಳೆದು ಹಾಕಿದ್ದೀನಿ. ನಂತರ ಅಕ್ಕಿನ ಕೂಡ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡಿಕೊಂಡು 1ಕ್ಕೆ 2 ನೀರನ್ನು ಹಾಕಬೇಕಾಗುತ್ತೆ. ಅಂದರೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸಷ್ಟು ನೀರನ್ನು ಹಾಕಿ, ನೋಡಿ, ಅಕ್ಕಿನೂ ಕೂಡ ಮಿಕ್ಸ್ ಮಾಡಿಕೊಂಡು ಇಲ್ಲಿ 2 ಗ್ಲಾಸ್ ಅಕ್ಕಿ ನೀರನ್ನು ನಾನು ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಮೇಲಿಂದ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕೋ ಅವಶ್ಯಕತೆ ಇಲ್ಲ. ಬೇಕು ಅಂದರೆ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನು ಹಾಕೋಬೋದು. ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಈ ಟೈಮಲ್ಲಿ ನೀವು ಖಾರದ ಪುಡಿ ಬೇಕಾದರೆ ಹಾಕ್ಕೋಬೋದು. ಈಗ ಮಿಕ್ಸ್ ಮಾಡ್ಕೊಳ್ಳಿ. ಮುಚ್ಚಳ ಮುಚ್ಚಿ 3 ವಿಸಲ್ ಹಾಕಿದ್ರೆ ಸರಿಯಾಗಿ ಸಾಕಾಗುತ್ತೆ. ನೋಡಿ, ಮುಚ್ಚಳ ಮುಚ್ಚಿ 3 ವಿಸಲ್ ಹಾಕಿದ್ದೀನಿ. ಈಗ ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ರುಚಿಯಾದ ಹಸಿ ಕಡಲೆಯ ಒಂದು ಬಾತ್ ಅಥವಾ ಪಲಾವ್ ರೆಡಿಯಾಗಿದೆ. ಪಲಾವನ್ನು ಜಾಸ್ತಿ ತರಕಾರಿ ಹಾಕಿಲ್ಲ, ಬಾತ್ ಅಂತ ಹೇಳ್ಬೋದು. ನೋಡಿ, ಸಿಂಪಲ್ಲಾಗಿ ರೆಡಿಯಾಗಿದೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ತುಂಬ ಸಿಂಪಲ್ಲಾಗಿರುತ್ತೆ. ಮಾಮೂಲಿ ಪಲಾವೇ, ಏನು ಹಸಿ ಒಂದು ಕಡಲೆ ಹಾಕಿದ್ದೀರ ಅಷ್ಟೇ ಅನ್ಬೋದು, ಆದರೆ ಆ ಒಂದು ಫ್ಲೇವರ್ ಡಿಫ್ರೆಂಟಾಗಿ ಚೆನ್ನಾಗಿ ಕೊಡುತ್ತೆ. ಟ್ರೈ ಮಾಡಿ ಅಂತ ಹೇಳ್ತೆ. ಹಾಗೂ ನಮ್ಮ ಚಾನಲ್ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಿ. ನಾನು ಇದಕ್ಕೆ ಸ್ವಲ್ಪ ಮೊಸರು ಬಜ್ಜಿ ಕೂಡ ಮಾಡಿದ್ದೆ, ಅದನ್ನು ಕೂಡ ಜೊತೆಗೆ ಸೂಪರ್ ಕಾಂಬಿನೇಷನ್ ಕೊಡ್ತು. ನೀವು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಹೀಗೆ ನೀವು ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ, ತುಂಬ ವಿಡಿಯೋಗಳನ್ನು ಹಾಕಿದ್ದೀನಿ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ನೋಡಿ, ಬೆಳಗ್ಗೆ ಸ್ವಲ್ಪ ಗಡಬಡಿಯಲ್ಲಿ ನನಗೆ ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ತಪ್ಪಿದ್ದರೆ ಕ್ಷಮೆ ಇರಲಿ.